ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ದಶಮೋऽಧ್ಯಾಯಃ ವಿಭೂತಿಯೋಗಃ. ವೇದಾನಾಂ ಸಾಮವೇದೋಸ್ಮಿ ದೇವಾನಾಮಸ್ಮಿ ವಾಸವಃ ಇಂದ್ರಿಯಾಣಾಂ ಮನಶ್ಚಾಸ್ಮಿ ಭೂತಾನಾಮಸ್ಮಿ ಚೇತನ. ವೇದಗಳಲ್ಲಿ ಸಾಮವೇದ, ದೇವತೆಗಳಲ್ಲಿ ಇಂದ್ರ, ಇಂದ್ರಿಯಗಳಲ್ಲಿ ಮನಸ್ಸು ಮತ್ತು ಭೂತಗಳಲ್ಲಿ ಚೇತನ ಶಕ್ತಿಯೂ ನಾನು. ಸಂಗೀತ ಪ್ರತಿಯೊಬ್ಬರ ಮನಸ್ಸನ್ನು ಸೂರೆಗೊಳ್ಳುವಂತಹದ್ದು. ಸಂಗೀತವನ್ನು ಮೆಚ್ಚದ ಯಾರೊಬ್ಬರೂ ಇರಲು ಸಾಧ್ಯವಿಲ್ಲ. ಮನುಷ್ಯನಲ್ಲದೆ ಪ್ರಾಣಿಗಳೂ ಸಹ ಸಂಗೀತಕ್ಕೆ ತಲೆದೂಗುವುದನ್ನು ಕಾಣಬಹುದು. 4 ವೇದಗಳಲ್ಲಿ ಸಾಮವೇದವನ್ನು ಸುಶ್ರಾವ್ಯವಾಗಿ ಸ್ವರ ಹಾಗೂ ಲಯಬದ್ಧವಾಗಿ ಹಾಡುವ ಮೂಲಕ ಪಠಿಸಲಾಗುತ್ತದೆ. ಇತರ ವೇದಗಳ ಪಠಣೆ ಜನರ ಮನಸ್ಸನ್ನು ಸೂರೆಗೊಳ್ಳದಿರಬಹುದು. ಆದರೆ ಸಾಮವೇದದ ಮಂತ್ರಗಳ ಮೂಲ ಋಗ್ವೇದವಾದರೂ ಅದನ್ನು ಹೇಳುವ ರಾಗದಿಂದ ರಂಜನೆ ಹಾಗೂ ಪ್ರಯೋಜನ ಸಿಗುತ್ತದೆ. ಇಂದ್ರನನ್ನು ದೇವರ ರಾಜ ಎನ್ನಲಾಗುತ್ತದೆ. ಜಗತ್ತಿನ ಹವಾಮಾನ ನಿರ್ವಹಣೆ, ಗುಡುಗು, ಮಿಂಚು, ಬಿರುಗಾಳಿ, ಮಳೆ, ನದಿಯ ಹರಿವು, ಬಿರುಗಾಳಿ ಹಾಗೂ ಯುದ್ಧ, ಹೀಗೆ ಇದೆಲ್ಲದರ ನಿಯಂತ್ರಕ ಇಂದ್ರ. ಒಬ್ಬ ಆಡಳಿತಗಾರ ಇಂದ್ರನ ಬಗ್ಗೆ ತಿಳಿದುಕೊಂಡರೆ ಸಾಕು, ಉತ್ತಮ ಆಡಳಿತ ನೀಡಬಲ್ಲ. ತನ್ನ ಸಹಾಯಕರ ಸಹಕಾರದೊಂದಿಗೆ ಈ ಪ್ರಪಂಚದ ನಿರ್ವಹಣೆ ಮಾಡುವವ ಈ ಇಂದ್ರ. ಮನ ಏವ ಮನುಷ್ಯಾಣಂ ಕಾರಣಂ ಬಂಧಮೋಕ್ಷಯೋಃ ಎಂಬುದು ಸಂಸ್ಕೃತದ ಪ್ರಸಿದ್ಧ ಉಕ್ತಿ. ಮನುಷ್ಯ ಮನಸ್ಸಿನ ರೂಪಾಂತರ. ಈ ಉಕ್ತಿ ಹೇಳುವುದೇನೆಂದರೆ, ಮನಸ್ಸೇ ಮನುಷ್ಯರಿಗೆ ಕಾರಣ ಹಾಗೂ ಇದರ ಉದ್ದೇಶ ಮೋಹ ಬಂಧನದಿಂದ ಮುಕ್ತಿ ಪಡೆಯುವುದು. ಮನಸ್ಸಿಲ್ಲದಿದ್ದರೆ ಮನುಷ್ಯ ಇರಲು ಅಸಾಧ್ಯ. ಸುಖ, ದುಃಖ, ಚಿಂತೆ, ಕೋಪ, ಮೋಹ ಎಲ್ಲವನ್ನೂ ಅನುಭವಿಸುವುದು ಮನಸ್ಸಿನಿಂದಲೇ. ಮನಸ್ಸನ್ನು ಮನುಷ್ಯನ ಚಾಲಕ ಕೂಡ ಎನ್ನಬಹುದು. ಮನುಷ್ಯ ಮನಸ್ಸು ಮಾಡಿದರೆ ಮಾತ್ರ ಯಾವುದೇ ಕೆಲಸ ಮಾಡುವುದಾಗಲಿ, ನಡೆದಾಡುವುದಾಗಲಿ, ಮುಖದಲ್ಲಿ ತನ್ನ ವ್ಯಕ್ತಿತ್ವ ಪ್ರದರ್ಶನ ಮಾಡುವುದಾಗಲಿ ಸಾಧ್ಯ. ಮನಸ್ಸಿಲ್ಲದ ಇಂದ್ರಿಯ ಇದ್ದರೂ ಇಲ್ಲದಂತೆ. ಆಕಾಶ ಎಂದರೆ ಖಾಲಿ ಸ್ಥಳದಲ್ಲಿ ನೀರು ಗಾಳಿಯೊಡನೆ ಘರ್ಷಣೆ ಮಾಡಿದಾಗ ಅಗ್ನಿ ಉತ್ಪಾದನೆಯಾದರೆ ಈ ಅಗ್ನಿಯಿಂದ ಘನೀಕೃತಗೊಂಡ ಮಣ್ಣು ಕಾಣಲೊಂದು ರೂಪ, ಅದುವೇ ಈ ದೇಹ. ಪಂಚಭೂತಗಳಿಲ್ಲದ ಯಾವುದೇ ಜೀವಿ ಇರಲು ಸಾಧ್ಯವಿಲ್ಲ. ಹಾಗೆಯೇ ಈ ಪಂಚಭೂತಗಳಲ್ಲಿ ಅದರದೇ ಆದ ಶಕ್ತಿ ಇಲ್ಲದಿದ್ದರೆ ಅದು ಇನ್ನೊಂದು ಭೂತಗಳ ಜೊತೆಯಲ್ಲಿ ಸಂಯೋಜನೆ ಹೊಂದಲು ಅಸಾಧ್ಯ. ಈ ಭೂತಗಳಲ್ಲಿ ಚೇತನ ಶಕ್ತಿಯು ನಾನು ಎನ್ನುವ ಮೂಲಕ ಭಗವಂತನು ಶಕ್ತಿ ಇಲ್ಲದ ಯಾವುದೂ ಇಲ್ಲ ಎಂಬುದನ್ನು ದೃಢಪಡಿಸುತ್ತಿದ್ದಾನೆ. ಹರಿ ಓಂ ತತ್ಸತ್.